ಪುರುಷೋತ್ತಮ ಪುರುಷೋತ್ತಮ ನೀನಂದ್ರೆ ಸಂಭ್ರಮ ಸ್ನೇಹವೆಂದರೆ ನೀನೆ ಎತ್ತರ ಪ್ರೀತಿ ಎಂದರೆ ಬಲು ಹತ್ತಿರ ಅಳುತ್ತ ಅಳುತ್ತ ನಗಿಸೋ ಪರಮೋತ್ತಮ ಹೆಸರಲ್ಲೇನೋ ಸಂಭ್ರಮ ಮಾತುಕತೆಯಲ್ಲಿ ಸಂಯಮ ಮಾತಲಿಕವಲಿಲ್ಲ ಮನಸಲಿ ಗಂಜಿಲ್ಲ ಮಾನ ಪ್ರಾಣ ಎಂದು ನಂಬಿದವನು ನಂಬಿ ಬಾಳುವವನು ತಿಳಿ ನೀರ ಕೊಳದಂತೆ ತಿಳಿಯಾದ ಮನದವನು ಹೃದಯವಂತ ಇವನು ಸುಗುಣವಂತ ಮಾತು ಕೊಟ್ಟರೆ ಮಹಾರಾಯ ಪ್ರಾಣವನೇ ಪಣಕ್ಕಿಡುತ್ತಾನೆ ಬಾಣ ಬಿರುಸು ಇರದೇನೆ ದೀಪಾವಳಿಯ ತರುತ್ತಾನೆ ನೋವನೆ ಉಂಡರು ಸಿಹಿಯಲಿ ಕೊಡುವ ನೆರಳಿನ ಮರ ಇವನು ಕರ್ಣನ ಗುಣದವನು ಪುರುಷೋತ್ತಮ ಪುರುಷೋತ್ತಮ ನಾನು ಮದುವೆ ಆಗಬೇಕು ಅಂತ ಇದ್ದೀನಿ. ಏನು ಮದುವೆನೆ? ನೀನೆ ಪ್ರಳಯ ಕೇದಾರನಾಥದಲ್ಲಿ ಅಂತ ಬಂದೆ, ಅದು ನಿನ್ನ ಮನೇಲೆ ಆಗ್ತಾ ಇದೆಯಲ್ಲ ಪಾರ್ಥ. ಏನ್ ಸಮಾಚಾರ? ಹುಡುಗಿ ಯಾರು? ಅದೇ ಬಾಬಾಜಿ, ನಮ್ಮ ರಾಮಚಂದ್ರ ಇಲ್ವಾ, ಅವನ ಮಗಳು. ರಾಮಚಂದ್ರನೇ? ಯಾರು? ನಿನ್ನ ನಿತ್ಯದ ಮಾವ? ಅವನೇ. ಪರ್ಮನೆಂಟ್ ಆಗಿ ಮಾವನ್ ಮಾಡ್ಕೊಡೋಣ ಅಂತಿದ್ದೀನಿ. ಅಯ್ಯೋ, ನಿನಗೇನೋ ಬಂತು? ಎಲ್ಲ ಬಿಟ್ಟು ಮಗ ಬಂಗಿ ನೆಟ್ಟ ಅಂತಾರಲ್ಲ, ಹಾಗೆ? ಇಲ್ಲ ಬಾಬಾಜಿ, ಅವನ ಮಗಳಿಗೆ ಇವನು ಮಾಡೋ ವ್ಯವಹಾರ ಏನೂ ಗೊತ್ತಿಲ್ಲ. ಅವಳು ಹೇಗಿದ್ದಾಳು ಗೊತ್ತಾ? ಅವಳು ನೋಡಿದ ಮೊದಲನೇ ಸಲನೇ ಮುದ್ದಾದ ಮುಖ ನನ್ನ ಮನಸ್ಸಲ್ಲಿ ಮುದ್ರೆ ಹೊತ್ಬಿಡ್ತು. ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ, ಒಂದೇ ಒಂದ್ಸಲ ಕಳಿಸ್ಕೊಡು ಅಂತ ಕೇಳಿದೆ. ಅಷ್ಟೇ. ಕಡ್ಲೆ ತಿಂದು ಕೈ ತೊಳ್ಕೋಬೇಕಾದ ವ್ಯವಹಾರನ ತಲೆ ಮೇಲೆ ಎಳ್ಕೊತಿದ್ಯಲ್ಲೋ ಫಲ್ಗುಣ. ಅದಕ್ಕೆ ಅವಳು ಒಪ್ಪಲಿಲ್ಲ. ಅದಕ್ಕೆ ಈ ಮದುವೆ. ಆಯ್ತು, ನಾ ಬರ್ತೀನಿ. ನಿಶ್ಚಿತಾರ್ಥ ಬೇಕಾದ್ರೆ ಮಾಡ್ಕೋ, ಲಗ್ನ ನಾ ಬಂದ್ಮೇಲೆ. ತಿಳಿತಾ? ಸರಿ ಬಾಬಾಜಿ, ಬೇಗ ಬಂದ್ಬಿಡಿ, ನನಗೆ ನಿಮ್ಮ ಅವಶ್ಯಕತೆ ಇದೆ. ಸರಿಪ್ಪ. ಯಾರೀ ನೀವು? ಯಾಕೆ ಈಗ ಅಳ್ತಾ ಇದ್ದೀರಾ? ಪುರೋಹಿತರೆ, ನಮ್ಮ ಮನೆಯವರೊಬ್ರು ವಾಪಸ್ ಬಂದಿಲ್ಲ. ನಾನು ದೇವಸ್ಥಾನಕ್ಕೆ ಬಂದಾಗ ಇಲ್ಲೇ ಭೇಟಿಯಾಗಿದ್ದೆ. ಇಲ್ಲೇ ಎಲ್ಲಾರ ಇರ್ಬೋದೇನೋ ಅಂತ ನೋಡೋಣ ಅಂತ ಬಂದೆ. ಸ್ವಾಮಿ, ಅವಳು ನನ್ನ ಮಗಳು ಸ್ವಾಮಿ. ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಇವತ್ತು ಬೆಳಿಗ್ಗೆಯಿಂದ ಅರ್ಧ ಗಂಟೆ ಮುಂಚಿನವರೆಗೂ ಒಂದು ಹುಡುಗಿ ಇಲ್ಲೇ ಕೂತಿದ್ಲು. ನಾನು ದೇವಸ್ಥಾನದ ಬಾಗಿಲು ಹಾಕ ಗೊತ್ತಾಯ್ತಮ್ಮ, ಯಾಕಮ್ಮ ಇಲ್ಲೇ ಕೂತಿದ್ಯಾ ಅಂತ ಕೇಳಿದೆ. ಅದಕ್ಕೆ ಅವಳೇನು ಮಾತಾಡ್ಲಿಲ್ಲ, ಬರೀ ಕಣ್ಣೀರು ಹಾಕ್ತಾ ಇದ್ಲು. ಆಮೇಲೆ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ಮರದ ಕೆಳಗೆ ಹೋಗಿ ಕೂತಿದ್ದಾಳೆ. ನೀವು ಹೇಳ್ತಾ ಇರೋ ಹುಡುಗಿ ಅವಳೇ ಎದುರು ಇರ್ಬೋದು. ಸ್ವಾಮಿ, ಎಲ್ಲಿ ಕೂತಿದ್ದಾರೆ ಅಂತ ತೋರಿಸ್ತೀರಾ? ಹೌದಾ, ಬನ್ನಿ ತೋರಿಸ್ತೀನಿ.
ಬದುಕಿದ್ರು ಅನಾಥೆ ತರ ಬಂದ್ ಕೂತಿದೀಯ. ಏನ್ ಮಾಡ್ಬೇಕು ಅಂತ ತೋಚ್ಲಿಲ್ಲ ಅಮ್ಮ. ನಮ್ಮಪ್ಪನೇ ನನ್ನ ಕಡ್ಕನ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ದೇವ್ರೇ ದಿಕ್ಕು ಅಂತ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆಯೇನೋ ಅಂತ ನಾನು ಎಷ್ಟು ಭಯ ಪಟ್ಟಿದ್ದೆ. ಪ್ರಾಣ ಕಳ್ಕೊಳಕ್ ನಾ ಹೇಳಿ ಅಲ್ಲಮ್ಮ, ಆದ್ರೆ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೆ. ನಿನ್ನ ಬಿಟ್ಟು ನಾನು ಹೇಗಮ್ಮ ಸಾಯ್ಲಿ? ಹೊತ್ತಾಗಿದೆ, ಇಷ್ಟೊತ್ತಲ್ಲೆಲ್ಲ ಇಲ್ಲಿ ಯಾಕೆ? ಬನ್ನಿ ಹೋಗೋಣ. ಸೌಮ್ಯ, ಚಿಕ್ಕ ಮಕ್ಳು ಹಾಗೆ ಅಳ್ತಿದ್ಯಾ? ಏನಾಯ್ತು ಅಂತ ಹೇಗೆ ಅಳ್ತಿದ್ಯಾ? ಈಗ ಹೇಳಿ. ಪಾಪ ಅವಳು ನನಗೆ ಫೋನ್ ಮಾಡಿದಾಗಲೇ ಅಳ್ತಾ ಇತ್ತು. ನೀನು ಮಾಡಿರೋ ಕೆಲಸಕ್ಕೆ ಎಲ್ಲರೂ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ? ಏನಮ್ಮ ಚೈತ್ರ, ಈಗ ನೀನ್ ಮಾಡೋದು? ನೆರಮನೇಲಿ ಇದ್ಕೊಂಡೆ ನನ್ನಿಂದ ಸಹಿಸಕ್ಕಾಗದೆ ಒದ್ದಾಡ್ಬಿಟ್ಟೆ. ಪಾಪ ನಿಮ್ ತಾಯಿ ಪರಿಸ್ಥಿತಿ ಹೇಗಾಗಿರ್ಬೇಡ. ಅಲ್ಲಮ್ಮ, ನೀನ್ ಎಲ್ಲಿದ್ದೆ ಅಂತ ಒಂದು ಫೋನ್ ಮಾಡಾರು ತಿಳಿಸ್ಬೋದಾಗಿತ್ತಾ? ಸಾರಿ ಆಂಟಿ, ನನ್ನಿಂದ ತಪ್ಪಾಗಿದೆ. ಹೋಗ್ಲಿ ಬಿಡಮ್ಮ, ಇನ್ಮೇಲೆ ಹೀಗೆಲ್ಲ ಮಾಡ್ಬೇಡ. ನೀವು ಸಣ್ಣ ಪುಟ್ಟ ಹುಡುಗರು, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಹೀಗೆ ಮಾಡಿದ್ರೆ ಪಾಪ ನಿಮ್ ತಾಯಿ ಏನ್ ಮಾಡ್ಬೇಕು ಹೇಳು? ಅವ್ರ ನೋವು ಏನ್ ಕಡಿಮೆನಾ? ಅವ್ರಿಗೆ ಬಂದಿರೋ ಕಷ್ಟ ನೋಡಿದ್ರೆ ನಿನಗ್ ಬಂದಿರೋ ಕಷ್ಟನ ನುಂಗ್ಕೊಂಡು ನಗನಗ್ತಾ ಇರಬೇಕು. ಸರೋಜಮ್ಮ, ನಿಮ್ ದುಃಖ ಆ ದೇವ್ರಿಗೆ ಮುಟ್ತು. ಆಪತ್ತಿಲ್ದೆ ಮನೆಗೆ ಬಂದ್ಲಲ್ಲ, ಅಷ್ಟೇ ಸಾಕು. ಇವಳ ಮುಖ ನೋಡೋವರೆಗೂ ನನ್ನ ಜೀವದಲ್ಲಿ ಜೀವ ಇರ್ಲಿಲ್ಲ. ದೇವಸ್ಥಾನದಲ್ಲೇ ಕೂತಿದ್ದು ಇಷ್ಟು ರಾತ್ರಿವರೆಗೂ. ಆ ದೇವರೇ ಇವಳನ್ನು ಕಾಪಾಡಿದ್ದಾನೆ. ಆಮೇಲೆ ಏನಾದ್ರೂ ತೊಂದರೆ ಆಗ್ಬಿಟ್ಟಿದ್ರೆ ಯಾಕೆ ಅಳ್ತೀರಾ? ಮನೆಗೆ ವಾಪಸ್ ಬಂದ್ಲಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಇವ್ರ್ಯಾರು ಹೊಸಬ್ರು? ಇವನು ಪುರುಷೋತ್ತಮ ಅಂತ ನನ್ನ ಮಗಳ ಜೊತೆಯಲ್ಲೇ ಕೆಲಸ ಮಾಡ್ತಾನೆ. ಇವನ ಕಾರಣದಿಂದನೇ ನನ್ನ ಮಗಳ ಮುಖ ನೋಡ ಹಾಗಾಯ್ತು. ಯಾವ ಜನ್ಮದ ಋಣಾನು ಬಂದನೋ ಏನೋ. ಚೈತ್ರ ಕಾಣ್ತಾ ಇಲ್ಲ ಅಂತ ಒಂದ್ ಮಾತು ಹೇಳ್ದೆ, ಬಿಟ್ಟು ನನ್ನ ಹಿಂದೆ ಓಡ್ ಬಂದ. ಕಷ್ಟ ಬಂದಾಗ ದೇವ್ರು ಯಾವ್ದಾರು ಒಂದು ರೂಪದಲ್ಲಿ ಕಾಣಿಸ್ಕೊತಾನೆ ಅನ್ನೋದು ನಿಜ ಸರೋಜಮ್ಮ. ಈ ಮಾತನ್ನ 1000 ಸಾರಿ ಹೇಳಿ ಇವತ್ತು ಪುರುಷೋತ್ತಮ ನಮ್ಮ ಪಾಲಿನ ದೇವ್ರು ಬೀದಿ ಬೀದಿ ಅಲ್ದ್ಬಿಟ್ಟ. ಎಷ್ಟು ಆತಂಕ ಪಟ್ಟ. ನಾನಿವ್ಳ ಹೆತ್ತ ತಾಯಿ, ನನ್ನಿಂದ ಕಣ್ಣೀರ್ ಹಾಕೋದೊಂದನ್ ಬಿಟ್ರೆ ಬೇರೆ ಏನೂ ಆಗ್ಲಿಲ್ಲ. ಇವತ್ತು ಪುರುಷೋತ್ತಮ ಮಾಡಿದ ಉಪಕಾರ ತೀರ್ಸಕ್ಕೆ ನಾನು ಇನ್ನೊಂದು ಜನ್ಮ ಎತ್ತಿ ಬರ್ಬೇಕು. ಅಮ್ಮ, ನಾನು ನಿಮ್ ಕಣ್ಮುಂದಿನ ಹುಡುಗ, ದೊಡ್ಡ ಮಾತಲ್ಲ ಯಾಕಮ್ಮ? ನೀನೇನು ಉಪಕಾರ ಮಾಡಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿಲ್ಲಪ್ಪ, ಆದ್ರೆ ನಮ್ಗೆ ಅರ್ಥ ಆಗ್ತಾ ಇದೆ. ಏನೇ ಆಗ್ಲಿ ನೀನ್ 100 ಕಾಲ ತಣ್ಣಿಗೆ ಬಾಳಪ್ಪ. ಹೌದಪ್ಪ ಪುರುಷೋತ್ತಮ, ನಿನಗೆ ನಮ್ದು ಹಾರೈಕೆ ಇದೆ. ಸರೋಜಮ್ಮ, ನಾನಿನ್ ಬರ್ತೀನಿ. ಚೈತ್ರನ್ ಮುಖ ನೋಡೋದಲ್ಲ, ಸಮಾಧಾನ ಆಯ್ತು. ಚೈತ್ರ ಹುಷಾರಮ್ಮ. ಪುರುಷೋತ್ತಮ, ಕೂತ್ಕೊಳ್ಳಪ್ಪ, 1 ನಿಮಿಷ ಬಂದೆ. ಚೈತ್ರ, ನಾ ಹೊರಡ್ತೀನಿ. ಸ್ವಲ್ಪ ಹೊತ್ತಿರು, ಅಮ್ಮ ಕೂತ್ಕೊಳಕ್ ಹೇಳಿದ್ರಲ್ಲ, ಕೂತ್ಕೋ.
ಯಾವತ್ತೂ ಇಂಥ ಶಿಕ್ಷೆ ಕೊಡ್ಬೇಡ. ಸಂಜೆಯಿಂದ ನನಗೆ ಕಷ್ಟ ಸಾಕು. ಸೌಮ್ಯ, ಫ್ರಿಡ್ಜಲ್ಲಿ ಹಾಲಿದೆ, ತಗೊಂಡ್ ಬಾ. ಬಂದೆ ಅಮ್ಮ. ಟೈಮ್ ಆಯ್ತು. ಅದನ್ನೇ ನಾನು ಹೇಳ್ತಿರೋದು. ಟೈಮ್ ಹೋಗ್ತಾ ಇದೆ, ನೀನು ನನಗೋಸ್ಕರ ಇರು ಅಂತ. ಏನಿಲ್ಲ, ಆಗೋ ಟೈಮ್ ಆಗೋಗಿದೆ. ಇನ್ನು ಸ್ವಲ್ಪ ತಮ್ಮ ಬಂದ್ಬಿಡ್ತಾರೆ, ಇಟ್ಬಿಟ್ಟು ಹೋಗು. ನಾನೆಲ್ಲೋ ಹೊರಟೋಗಿದ್ದೆ, ರಾತ್ರಿ ಎಲ್ಲ ಕಾಣಿಸ್ತಿರ್ಲಿಲ್ಲ ಅಂತ ಗಾಬರಿ ಆಗ್ಬಿಟ್ಟಿದ್ಯಾ? ಹೌದು. ನನಗೂ ನಿನಗೂ ಏನು ಸಂಬಂಧ ಇಲ್ಲಿ? ನಿನಗೆ ನನ್ನ ಬಗ್ಗೆ ಪ್ರೀತಿ ಇಲ್ಲ, ಆದರೂ ನನಗೇನಾದರೂ ಆದರೆ ನಿನಗೆ ಯಾಕೆ ಗಾಬರಿ ಆಗುತ್ತೆ? ಅಷ್ಟೇ ಯಾಕೆ ಒದ್ದಾಡ್ತೀಯಾ? ಚೈತ್ರ, ಅದು ಅದನ್ನ ಪ್ರೀತಿ ಅಂತಾರೆ. ಯಾಕೆ ಸುಳ್ಳು ಹೇಳ್ತೀಯ? ಒಪ್ಕೋ. ಚೈತ್ರ, ನೀನೆಲ್ಲ ನಿನ್ನ ಮೂಗಿನ ನೆರಕೆ ಯೋಚನೆ ಮಾಡ್ತಿದ್ಯಾ? ನೀನು ನನ್ನ ಜೊತೆ ಕೆಲಸ ಮಾಡೋಳು, ಜೊತೆಗೆ ಆತ್ಮೀಯಳು. ನಿಮ್ಮಮ್ಮ ಬಂದು ಆ ಥರ ವಿಷಯ ಹೇಳಿದಾಗ ನೀನೇ ಯೋಚನೆ ಮಾಡು. ನನ್ನ ಸ್ಥಾನದಲ್ಲಿ ಯಾರಿದ್ದಿದ್ರು ಅವ್ರ ಸಹಾಯಕ್ಕೆ ಹೋಗ್ತಾ ಇದ್ರು. ಅದಕ್ಕೆ ಪ್ರೀತಿ ಅನ್ಬಾರ್ದು. ಸರಿ, ನೀನು ನನ್ನ ಹುಡ್ಕೋಕ್ ಬಂದಿದ್ದು ಸರಿ, ಆದರೆ ನಾನು ಕಾಣದೇ ಇದ್ದಾಗ ನಿನ್ಗಾದ ಆತಂಕ, ನಾನು ಸಿಕ್ಕಾಗ ನಿನ್ನ ಕಣ್ಣಲ್ಲಿ ಕಂಡ ಸಂತೋಷ, ಇದಕ್ಕೆಲ್ಲ ನಾನೇನು ಹೇಳಿ? ಅಲ್ಲ ಪುರುಷಿ, ನಿನಗೆ ಗೊತ್ತಿಲ್ಲ, ಹೆಣ್ಣಿಗೆ ತನ್ನ ಎದುರಿರೋ ವ್ಯಕ್ತಿ ಕಣ್ಣಲ್ಲಿ ಏನು ಭಾವನೆಗಳಿದೆ ಅಂತ ಅರ್ಥ ಆಗುತ್ತೆ. ನಿನ್ನ ಕಣ್ಣಲ್ಲಿ ನನ್ನ ಬಗ್ಗೆ ಪ್ರೀತಿ ಕಾಣಿಸ್ತು. ಪುರುಷಿ, ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ನಿನಗೆ ಹೆಗಲು ಕೊಟ್ಟು ಸಹಾಯ ಮಾಡ್ತೀನಿ. ನನ್ನ ಮದುವೆ ಆಗು ಪುರುಷಿ. ಆಗ ನಿನ್ನ ಕಷ್ಟಗಳಲ್ಲಿ ಅರ್ಧ ಭಾಗ ನಂದು. ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಚೈತ್ರ, ನಿಮ್ಮ ತಂದೆ ಯಾವುದೋ ಶ್ರೀಮಂತ ಹುಡುಗನ ನೋಡಿದಾರಲ್ಲ, ಅವನನ್ನ ಮದುವೆ ಆಗಿ ಸುಖವಾಗಿರೋದು ಕಲ್ತ್ಕೋ. ಸುಮ್ಮನೆ ಬೆಳೆದೇ ಇರೋದನ್ನೆಲ್ಲ ತಲೆಗೆ ಹಾಕೋಬೇಡ. ಈ ಯೋಚನೆಗಳೆಲ್ಲ ತೆಗೆದಾಕ್ಬಿಡು. ನೀನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ನಿರ್ಧಾರ ಬದಲಾಗಲ್ಲ. ನಿಂತ್ಕೊಂಡಿದೆಯಲ್ಲಪ್ಪ, ಕುತ್ಕೋ. ಇಲ್ಲಮ್ಮ, ಟೈಮ್ ಆಯ್ತು, ನಾ ಹೊರಡ್ತೀನಿ. ಮನೇಲಿ ಕಾಯ್ತಾ ಇರ್ತಾರೆ. ಅಯ್ಯೋ, ಹಾಲು ಕುಡ್ದು ಹೋಗು. ಇಲ್ಲ, ಇನ್ನೊಂದ್ಸತಿ ಬರ್ತೀನಮ್ಮ. ಇಲ್ಲ ಪ್ಲೀಸ್, ಇನ್ನೊಂದ್ಸತಿ ಬರ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಸರಿಯಪ್ಪ, ಬರ್ತೀನಿ. ಹೊರಡು. ತಿರ್ಗಾ ನಮ್ಮ ಮನೆ ಹತ್ರ ಬರ್ತಾನೆ. ಅದು ರಾತ್ರಿ ಹೊತ್ತು ದೇವುಗಳು ಡ್ಯಾನ್ಸ್ ಆಡೋ ಟೈಮಲ್ಲೇ ಬರ್ತಾನಲ್ಲ. ಇವನ್ ಏನ್ ಮಾಡೋದು?
ಗೊತ್ತಾಯ್ತಾ ನಿಮ್ದೆಲ್ಲ? ಖುಷಿ, ಚೈತ್ರ ಸಿಕ್ಕದ್ಲ? ಹ್ಞೂ ಕಣೆ. ಅದಕ್ಕೆ ಯಾಕೆ ಮನೆ ಬಿಟ್ಟು ಹೋದ್ಲು? ಏನೋ ಬಿಡು ವಿಜಯ್, ಅವ್ರ ಮನೆ ಸಮಸ್ಯೆ, ಈಗ ಯಾಕದಲ್ಲ. ಅದ್ರ ಸಮಸ್ಯೆ ಏನು ಅಂತ ನನಗೆ ಗೊತ್ತು. ಗೊತ್ತಾ? ಏನ್ ಗೊತ್ತು? ಖುಷಿ, ಒಂದ್ ಹೆಣ್ಣು ನಿನ್ನ ಇಷ್ಟೊಂದು ಇಷ್ಟಪಡ್ತಾ ಇದ್ದಾಳೆ ಅಂದ್ಮೇಲೆ ನೀನ್ ಹೀಗೆ ಹಠ ಮಾಡಬಾರ್ದು ಕಣೋ. ವಿಜಯ್ ಅಂತದೆಲ್ಲ ಏನೂ ಇಲ್ಲ, ನೀನ್ ಸುಮ್ಮನೆ. ಇನ್ನು ಇದನ್ನೆಲ್ಲ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ ಖುಷಿ. ಚೈತ್ರ ನಿನ್ನ ಇಷ್ಟಪಡ್ತಾ ಇದ್ದಾಳ ಅನ್ನೋ ಕಾರಣಕ್ಕೆ ತಾನೆ ಅವಳು ಮನೆ ಬಿಟ್ಟು ಹೋಗಿರೋದು. ಇದೆಲ್ಲ ನಿಂದ ಕೆಲಸ. ನಿನಗೆ ಹೇಳಿದ್ದೆ ತಾನೆ ಯಾರಿಗೂ ಹೇಳ್ಬೇಡ ಅಂತ. ನಾನು ನಿನ್ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದೆ ಗೊತ್ತಾ? ಯಾಕೋ ಚೈತ್ರ ಮನ್ಸು ನೋಯಿಸ್ತಾ ಇದೀಯಾ? ಅದು ಹಾಗಲ್ಲ ವಿಜಯ್. ನಿಂದೇನೋ ಹೆಚ್ಚುಗಾರಿಕೆ. ನೀನ್ ಬೇಡ ಅಂದಿದ್ದಕ್ಕೆ ಪಾಪ ಅದೆಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ನಿನ್ಗೇನೋ ಗೊತ್ತು, ಒಂದ್ ಹೆಣ್ಣು ಒಬ್ರು ಮನ್ಸು ಕೊಟ್ಟು ಇನ್ನೊಬ್ರು ಕುತ್ತಿಗೆ ಕೊಡೋದು ಅಂದ್ರೆ ನೀನ್ ಹೇಳ್ದಷ್ಟು ಸುಲಭ ಅಲ್ಲ. ಆದ್ರೆ ಅವಳು ಈ ಮನೆಗೆ ಸೊಸೆಯಾಗಿ ಬಂದ್ರೆ ಸುಖವಾಗಿರಕ್ಕಾಗಲ್ಲ. ಯಾಕೆ ನಾವೆಲ್ಲ ಅಷ್ಟೊಂದು ಕೆಟ್ಟವ್ರ? ನಾವಳಿಗೆ ಕಾಟ ಕೊಡ್ತೀವ, ತೊಂದರೆ ಕೊಡ್ತೀವ? ಹಾಗಲ್ಲ ವಿಜಯ್. ನಿನ್ ಲೆಕ್ಕಾಚಾರನೆಲ್ಲ ನೋಡ್ಕೊಂಡು ಈ ಪ್ರೀತಿ ಬರುತ್ತಾ ಹೇಳು? ಸರಿ, ಹಾಗಂತ ಅವಳಿಗೆ ನಾನು ಇಷ್ಟ ಅಂತ ನನ್ನ ಜವಾಬ್ದಾರಿನ ಬೇಡ. ಅದು ಅಲ್ಲದೆ ವಿಜಯ್, ಮತ್ತೆ ಈ ಮನೆಗೆ ಬಂದು ಯಾಕೆ ಕಷ್ಟಪಡ್ಬೇಕು? ಹಾಗೆಲ್ಲ ಏನು ಆಗಲ್ಲ ಕಣೋ. ಮನಸ್ಸು ಗೊತ್ತಿರೋ ಗಂಡ ಜೊತೆಲಿ ಇದ್ರೆ ಇದೆಲ್ಲ ಕಷ್ಟ ಅನ್ಸಲ್ಲ. ಇಲ್ಲ ವಿಜಯ್, ಹಾಗಂತ ನನ್ನ ಹೊರೆಗಳನ್ನ ಅವಳ ಮೇಲೆ ಹಾಕಕ್ಕೆ ನಾನು ಸಿದ್ಧವಾಗಿಲ್ಲ. ಖುಷಿ, ನಾವೆಲ್ಲರೂ ನಿನ್ ಜೊತೆಗಿದ್ದೀವಿ ಕಣೋ. ನಮಗೋಸ್ಕರ ಯಾಕೆ ಹಾಗೆ ಅನ್ಕೋತಿದ್ಯಾ ನೀನು? ನಿಮ್ 3 ಜನರ ಜವಾಬ್ದಾರಿನ ಬಹಳ ಸಂತೋಷವಾಗಿ ಒಪ್ಕೊಂಡಿದ್ದೀನಿ ಕಣೆ ನಾನು. ಆದ್ರೆ ಚೈತ್ರ ಒಂದ್ ಹೆಣ್ಣು, ಅವಳ ಆಸೆಗಳಿಗೆ ನಾವ್ ಅಡ್ಡಿ ಆದ್ರೆ ಅವಳ ನಿಟ್ಟುಸಿರಿನ ಶಾಪ ನಮಗ್ ಒಳ್ಳೇದ್ ಮಾಡೋದಿಲ್ಲ. ಅವಳ ಕೈ ಬಿಡ್ಬೇಡ ಕಣೋ. ಮುಂದೆ ಏನಾಗುತ್ತೆ ಆಗತ್ತೆ. ಪ್ಲೀಸ್ ಕಣೋ, ನನ್ ಮಾತು ಕೇಳು. ಇಲ್ಲ ವಿಜಯ್, ನನಗೆ ಯಾರ ಮಾತನ್ನು ಕೇಳೋ ಸ್ಥಿತಿಲಿಲ್ಲ. ನನಗೆ ನಂದೇ ಆದ ಜವಾಬ್ದಾರಿಗಳಿದೆ, ಅದಷ್ಟೇ ನನ್ನ ಮುಂದಿರೋದು.